ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 3, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ನೋಡಿ, ವಾರನ್ ಬಫೆಟ್ ನಂತರ ಇತ್ತೀಚೆಗೆ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಬರ್ಕ್ಷೈರ್ ಹ್ಯಾಥ್ವೇ ಸಂಸ್ಥೆಯ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಗ್ರೆಗ್ ಅಬೆಲ್. ನೋಡಿ, ಬರ್ಕ್ಷೈರ್ ಹ್ಯಾಥ್ವೇ ಎಂಬುದು ವಾರನ್ ಬಫೆಟ್ ಅವರು ಮುನ್ನಡೆಸಿದಂತಹ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಸೊ ಭಾರತೀಯ ಅಂದರೆ ಶೇರ್ ಮಾರ್ಕೆಟ್ ಜಾಗತಿಕ ಯುಗದಲ್ಲಿ ಇವರು ಅತ್ಯಂತ ದೊಡ್ಡ ಯುಗವನ್ನೇ ಸ್ಥಾಪನೆ ಮಾಡಿದ್ದಾರೆ ವಾರನ್ ಬಫೆಟ್. ಸೊ ಇದೀಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಈ ಮೂಲಕ ಗ್ರೆಗ್ ಅಬೆಲ್ ಅವರು ಮುಂದಿನ CEO ಆಗಿ ನೇಮಕಗೊಂಡಿದ್ದಾರೆ. ನೋಡಿ, ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಬಫೆಟ್ ಸಾಮ್ರಾಜ್ಯ ಏನಿದು ಹಾಗಾದರೆ ಗಮನಿಸಬಹುದು. 97 ಲಕ್ಷ ಕೋಟಿ ರೂಪಾಯಿ ಒಟ್ಟು ಮೌಲ್ಯ ಅವರ ಆಸ್ತಿ. ಗಮನಿಸಿ, 97 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮ ಸಾಮ್ರಾಜ್ಯದ ಕಟ್ಟಿದಂತಹ 95 ವರ್ಷದ ವಾರನ್ ಬಫೆಟ್ ಡಿಸೆಂಬರ್ 31ರಂದು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಅವರು 41 ಬೃಹತ್ ಕಂಪನಿಗಳಲ್ಲಿ 25 ಲಕ್ಷ ಕೋಟಿ ಹೂಡಿಕೆ ಮಾಡಿರುವ ಬಫೆಟ್ ಸೊ ಬೆಳೆದು ಬಂದಂತಹ ದಾರಿ ಮತ್ತು ಉದ್ಯಮದಲ್ಲಿ ಕೈಗೊಂಡಂತಹ ಸಾಹಸಗಳು ರೋಚಕ. ತಮ್ಮ 37ನೇ ವರ್ಷಕ್ಕೆ ಕೋಟ್ಯಾಧಿಪತಿಯಾದಂತಹ ಅವರು ಪ್ರಸ್ತುತ ಪ್ರಪಂಚದ 10ನೇ ಸಿರಿವಂತ ವ್ಯಕ್ತಿಯಾಗಿದ್ದಾರೆ. ಸೊ ನೋಡಿ, ಇವರು ಪ್ರಸ್ತುತ ಪ್ರಪಂಚದ 10ನೇ ಸಿರಿವಂತ ವ್ಯಕ್ತಿಯಾಗಿದ್ದಾರೆ. ನೋಡಿ, ವಾರನ್ ಬಫೆಟ್ ಅವರ ವಿವಿಧ ಕಂಪನಿಗಳಲ್ಲಿ 25 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಬೃಹತ್ ಕಂಪನಿಗಳು ಅದರಲ್ಲಿ ಆ್ಯಪಲ್ನಲ್ಲಿ ನೋಡಿ ಅತಿ ಹೆಚ್ಚು 22.69% ಆ್ಯಪಲ್ ಕಂಪನಿಯಲ್ಲಿ ಅವರ ಪಾಲಿದೆ. ಇನ್ನು ಅಮೆರಿಕನ್ ಎಕ್ಸ್‌ಪ್ರೆಸ್ಸಲ್ಲಿ 18.84% ಇದ್ದರೆ, ಬ್ಯಾಂಕ್ ಆಫ್ ಅಮೆರಿಕದಲ್ಲಿ 10.9% ಅವರ ಹೂಡಿಕೆ ಇದೆ. ಅದರ ಜೊತೆಗೆ ಕೋಕಾ ಕೋಲಾ ಆಗಿರ್ಬೋದು, ಶೆವರನ್ ಆಗಿರ್ಬೋದು, ಆಕ್ಸಿಡೆಂಟಲ್ ಪೆಟ್ರೋಲಿಯಂ ಆಗಿರ್ಬೋದು, ಇನ್ನು ಮೂಡೀಸ್ ಕಾರ್ಪ್ಸ್ ಆಗಿರ್ಬೋದು, ಕಬ್ ಲಿಮಿಟೆಡ್ ಆಗಿರ್ಬೋದು, ಕಾಫ್ ಹೆಗ್ಸ್ ಇತರೆ ಕಂಪನಿಗಳಲ್ಲಿ ಒಟ್ಟು 14.94 ಇದೆ. ಸೊ ಹೀಗೆ ವಿವಿಧ ಬೃಹತ್ 41 ಕಂಪನಿಗಳಲ್ಲಿ ಅವರು 25 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ನೋಡಿ, ಮಾಹಿತಿಯ ಪ್ರಕಾರ 95ನೇ ವರ್ಷಕ್ಕೆ ನಿವೃತ್ತಿ ಹೊಂದಿದ ಉದ್ಯಮ ಲೋಕದ ದೈತ್ಯ ಶಕ್ತಿಯಾಗಿದ್ದಾರೆ ಇವರು. ಮುಖ್ಯವಾಗಿ ಅವರು ತನ್ನ ಸಂಪತ್ತಿನ 99% ಭಾಗ ದಾನ ಮಾಡಲಿರುವ ಉದಾರವಾದಿ ಇವರು. ಗಮನಿಸಿ, ಇವರು ತಮ್ಮ ಸಂಪತ್ತಿನ 99% ಭಾಗವನ್ನು ದಾನ ಮಾಡಿದ್ದಾರೆ. ಹಾಗಾದರೆ ಗಮನಿಸಿ, ಇಲ್ಲಿ ಗ್ರೆಗ್ ಅಬೆಲ್ ಇದೀಗ ನೂತನ CEO ಆಗಿದ್ದಾರೆ. ಸೊ ಅಲ್ಲಿ ಬರ್ಕ್ಷೈರ್ ಹ್ಯಾಥ್ವೇ ಕಂಪನಿಯ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಥವಾ CEO ಅದಕ್ಕೆ ಆಗಿ ಅಧಿಕಾರವಾಗಿ ಇವರು 63 ವರ್ಷದ ಗ್ರೆಗ್ ಅಬೆಲ್ ಜನವರಿ 1ರಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವರು ಕೆನಡಾ ದೇಶದವರು. ಗಮನಿಸಬೇಕು, ಇವರು ಕೆನಡಾ ದೇಶದವರು. ಓಕೆ, ಬರ್ಕ್ಷೈರ್ ಹ್ಯಾಥ್ವೇ ಎನರ್ಜಿಯ ಅಧ್ಯಕ್ಷ ಮತ್ತು CEO ಆಗಿ ಸೇವೆ ಸಲ್ಲಿಸಿದ್ದರು. ಈ ಹಿಂದೆ 2021ರಿಂದಲೂ ಅವರನ್ನು ಬಫೆಟ್ ಉತ್ತರಾಧಿಕಾರಿಯಾಗಿ ಗುರುತಿಸಲಾಗಿತ್ತು ಮತ್ತು 2025ರ ಮೇ ತಿಂಗಳಿನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಕಂಪನಿಯ ಬಳಿ 34 ಲಕ್ಷ ಕೋಟಿ ರೂಪಾಯಿ ನಗದು ಹಣವಿದ್ದು, ಅಬೆಲ್ ಅದನ್ನು ಹೇಗೆ ವಿನಿಯೋಗಿಸುತ್ತಾರೆ ಮತ್ತು ಹೇಗೆ ನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಉದ್ಯಮ ಲೋಕದಲ್ಲಿ ಭಾರೀ ಕುತೂಹಲ ಮೂಡಿದೆ. ಇಲ್ಲಿ ವಾರನ್ ಬಫೆಟ್ ಅವರ ಅತ್ಯಂತ ಪ್ರಮುಖ ಸಾಧನೆ, ದಿಟ್ಟ ನಿರ್ಧಾರವನ್ನು ಗಮನಿಸಬಹುದು ನೀವು. ಅವರ ಅತ್ಯಂತ ಪ್ರಮುಖ ಸಂಸ್ಥೆ ನೋಡಿ, ಗೇಟ್ಸ್ ಫೌಂಡೇಶನ್ ಅಂತ ಕರೀತಾರೆ. ಓಕೆ, ಗೇಟ್ಸ್ ಫೌಂಡೇಶನ್. ಈ ಫೌಂಡೇಶನಲ್ಲಿ ಅವರು ಏನು ಅಂದರೆ ಅವರ ವಿಲ್ಲನ್ನು ಬರೆದಿದ್ದಾರೆ ಅಂತಂದರೆ, ಅವರೇ ಹೇಳಿದಂತೆ ಗೇಟ್ಸ್ ಫೌಂಡೇಶನ್ಗೆ ದೇಣಿಗೆ ನೀಡುವುದನ್ನು ನಿಲ್ಲಿಸುವುದು ಯಾವಾಗಂದರೆ ತಾನು ನಿಧನರಾದಾಗಲಷ್ಟೇ ಎಂದು ಸ್ಪಷ್ಟಪಡಿಸಿರುವ ಬಫೆಟ್, ತಾವು ಮೃತಪಟ್ಟ ಬಳಿಕ ಸಂಪತ್ತಿನ 99.5% ಮಕ್ಕಳ ದತ್ತು ಸಂಸ್ಥೆಗಳಿಗೆ ಹೋಗಬೇಕು ಎಂದು ಉಲ್ಲೇಖಿಸಿದ್ದಾರೆ. ಗಮನಿಸಬಹುದು, ಅವರ ಪ್ರಸ್ತುತ ನಗದು ಮೊತ್ತವೇ 34 ಲಕ್ಷ ಕೋಟಿ ರೂಪಾಯಿ ಇದೆ. ಸೊ ಅವರು ಸಂಪಾದನೆ ಮಾಡಿದಂತಹ ಸಂಪತ್ತಿನ ಒಟ್ಟಾರೆಯಲ್ಲಿ 99.5%ರಷ್ಟು, ಕೇವಲ 5% ಮಾತ್ರನೇ ಕಂಪನಿಗೆ ಸೇರಿರುತ್ತಾರೆ. ಇವರು ಸಾವಿನ ನಂತರ
ಅದರ ಎಲ್ಲ ಸಂಪತ್ತು ಮಕ್ಕಳ ದತ್ತು ಸಂಸ್ಥೆಗಳಿಗೆ, ನೋಡಿ ಮಕ್ಕಳನ್ನು ದತ್ತು ತೆಗೆದುಕೊಳ್ತಕ್ಕಂಥ ಸಂಸ್ಥೆಗಳೇನಿರ್ತವೆ ಆ ಸಂಸ್ಥೆಗಳಿಗೆ ಹೋಗಬೇಕೆಂದು ಉಲ್ಲೇಖಿಸಿದ್ದಾರೆ. ನೋಡಿ, ಬಫೆಟ್ ಇದುವರೆಗೂ 52 ಲಕ್ಷ ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ. 52 ಲಕ್ಷ ಕೋಟಿ ರೂಪಾಯಿ ನೋಡಿ ಈವರೆಗೆ ನೀಡಿರುವ ದಾನದ ಒಟ್ಟು ಮೊತ್ತ ಇದು. ಸೊ ಇದನ್ನು ನೀವು ಗಮನಿಸಬೇಕು. ಸಂಪತ್ತಿನ 99% ಇವರು ದಾನ ಮಾಡಿದ್ದಾರೆ. ಸೊ ಇವರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ನೆನಪಿರಲಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಹಾಗಾದರೆ ನೋಡಿ, ಬರ್ಕ್ಷೈರ್ ಹ್ಯಾಥ್ವೇ ಅಂತ ಇಂಗ್ಲೀಷಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಪ್ರಸ್ತುತ ಅದಕ್ಕೆ ಓನರ್ ವಾರನ್ ಬಫೆಟ್ ಆಗಿರ್ತಾರೆ. ಓಕೆ, ಹಾಗಾದರೆ ಈ ಬರ್ಕ್ಷೈರ್ ಹ್ಯಾಥ್ವೇ ಏನೇನು ತಯಾರು ಮಾಡುತ್ತದೆ ಅಂತ ಕೇಳಿದರೆ ನೋಡಿ, ಹೋಮ್ ಸರ್ವಿಸಸ್ ಆಫ್ ಅಮೇರಿಕಾ, ಈ ಹೆಸರೇ ಅದು, ಹೋಮ್ ಸರ್ವಿಸಸ್ ತಯಾರು ಮಾಡುತ್ತೆ. ಅದರ ಅಮೇರಿಕಾ ಅಂತ ಹೆಸರಿರುತ್ತೆ. ಜೊತೆಗೆ GEICO, ಜೊತೆಗೆ ಡೈರಿ ಕ್ವೀನ್ ಆಗಿರ್ಬೋದು, ಬರ್ಕ್ಷೈರ್ ಹ್ಯಾಥ್ವೇ ಎನರ್ಜಿ. ಸೊ ಈ ಥರ ಹಲವಾರು ವಸ್ತುಗಳನ್ನು ಈ ಮೂಲಕ ತಯಾರಿಸಲಾಗುತ್ತದೆ. ಹಾಗಾದರೆ ಈ ಬರ್ಕ್ಷೈರ್ ಹ್ಯಾಥ್ವೇನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದರೆ ಅಮೇರಿಕಾದಲ್ಲಿ ಕಂಡುಬರತಕ್ಕಂಥ ನೆಬ್ರಾಸ್ಕಾ ಎಂಬತಕ್ಕಂಥ ಸ್ಥಳದಲ್ಲಿ, ಅಂದರೆ ಒಮಾಹಾ ಅಂತ ಒಂದು ಪ್ಲೇಸ್ ಬರುತ್ತೆ, ಆ ಸ್ಥಳದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹಾಗಾದರೆ ಇದರ ಫೌಂಡರ್ ಯಾರು ಅಂತ ಕೇಳಿದರೆ ಒಲಿವೇರ್ ಚಾಸ್. ಓಕೆ ನೋಡಿ, ಒಲಿವೇರ್ ಚಾಸ್ ಎಂಬತಕ್ಕಂಥವ್ರು ಇದರ ಸ್ಥಾಪಕರು. 1839ರಲ್ಲಿ ಇದಕ್ಕೆ ಅಡಿಪಾಯ ಹಾಕಲಾಯಿತು. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಇದೆ, ನೆನಪಿರಲಿ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದಲ್ಲಿ 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ಅಸ್ಸಾಂ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಸ್ಸಾಂ 8ನೇ ರಾಜ್ಯ ವೇತನ ಆಯೋಗವನ್ನು ರಚನೆ ಮಾಡಿದೆ. ನೋಡಿ, 8th ಪೇ ಕಮಿಷನ್. ಸೊ ಮೇಜರ್ ಅಪ್ಡೇಟ್, ಅಸ್ಸಾಂ ಫಸ್ಟ್ ಟು ಫಾರ್ಮ್ ಸ್ಟೇಟ್ ಲೆವೆಲ್ ಪ್ಯಾನಲ್ ಫಾರ್ ಸ್ಯಾಲರಿ ರಿವಿಷನ್ಸ್. ನೋಡಿ, ಸ್ಯಾಲರಿ ರಿವಿಷನ್ಸ್ಗಾಗಿ ಇದೀಗ ಭಾರತದಾದ್ಯಂತ 7ನೇ ವೇತನ ಆಯೋಗ ನಡೀತಾ ಇದೆ. ಆದರೆ ಅಸ್ಸಾಂನಲ್ಲಿ 7ನೇ ವೇತನ ಆಯೋಗ ಅವಧಿ ಮುಗಿಯುವುದಕ್ಕೆ ಮುಂಚಿತವಾಗಿ 8ನೇ ರಾಜ್ಯ ವೇತನ ಆಯೋಗವನ್ನು ರಚನೆ ಮಾಡಿದೆ. ಈ ಮೂಲಕ 8ನೇ ರಾಜ್ಯ ವೇತನ ಆಯೋಗವನ್ನು ನೇಮಕ ಮಾಡಿದಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಾಜಿ ಮುಖ್ಯ ಕಾರ್ಯದರ್ಶಿ ಸುಭಾಷ್ ದಾಸ್ ಅವರನ್ನು ಹೊಸದಾಗಿ ರಚಿಸಲಾಗಿರತಕ್ಕಂಥ ವೇತನ ಆಯೋಗದ ಮುಖ್ಯಸ್ಥರನ್ನಾಗಿ ಅಸ್ಸಾಂ ಸರ್ಕಾರ ನೇಮಕ ಮಾಡಿದೆ. ಹಾಗಾದರೆ ಈ 8ನೇ ವೇತನ ಆಯೋಗವು ಸರ್ಕಾರಿ ನೌಕರರಿಗೆ ಸಂಬಳ, ಭತ್ಯೆ, ಪಿಂಚಣಿಗಳನ್ನು ಪರಿಷ್ಕರಿಸುವ ನಿರೀಕ್ಷೆ ಇದೆ. ಓಕೆ, ಸೊ ಇಷ್ಟು ಮಾಹಿತಿ. ಇನ್ನು ಅಸ್ಸಾಂ ಬಗ್ಗೆ ನೋಡಿ, ಅಸ್ಸಾಂನ ಕ್ಯಾಪಿಟಲ್ ಅಥವಾ ರಾಜಧಾನಿ ದಿಸ್ಪುರ. ಓಕೆ, ಲಾರ್ಜೆಸ್ಟ್ ಸಿಟಿ ಗುವಾಹಟಿ ಆಗಿದೆ. ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದರೆ ಲಕ್ಷ್ಮಣ ಆಚಾರ್ಯ. ಪ್ರಸ್ತುತ ಅಲ್ಲಿನ ಚೀಫ್ ಮಿನಿಸ್ಟರ್ ನೋಡಿ ಹಿಮಾಂತ ಬಿಶ್ವ ಶರ್ಮಾ. ಇಲ್ಲಿ 7 ರಾಜ್ಯಸಭಾ ಸೀಟ್ಗಳಿದ್ದರೆ 14 ಲೋಕಸಭಾ ಸೀಟ್ಗಳಿದ್ದಾವೆ. ಇದರ ಪ್ರಸ್ತುತ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳಿದರೆ ಗುವಾಹಟಿ ಹೈಕೋರ್ಟು ಅಸ್ಸಾಂನ ಹೈಕೋರ್ಟ್ ಆಗಿದೆ. ಸೊ ಇಷ್ಟು ಅಸ್ಸಾಂ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿದೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. 29ನೇ ಆವೃತ್ತಿಯ ರಾಷ್ಟ್ರೀಯ ಕ್ರೀಡಾ ಸ್ಕೈಂಬಿಂಗ್ ಚಾಂಪಿಯನ್ಶಿಪ್ NSCC 2025 ಗಮನಿಸಿ. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ 2025 NSCC ಅಂತ ಕರೀತಾರೆ. ಇದರಲ್ಲಿ ಯೂತ್ ಗರ್ಲ್ಸ್ ವಿಭಾಗ ನೋಡಿ, ಯೂತ್ ಗರ್ಲ್ಸ್ ಅಂತ ಅಂದರೆ ಯಂಗ್ ಗರ್ಲ್ಸ್ ವಿಭಾಗ ಅಂತ ಅಂದರೆ ಮುಖ್ಯವಾಗಿ ಅಂಡರ್ 17 ಅಂದರೆ 17 ವರ್ಷದೊಳಗಿನವರನ್ನು ಯೂತ್ ಗರ್ಲ್ಸ್ ವಿಭಾಗ ಅಂತ ಕರೀತಾರೆ. ಈ 17 ವರ್ಷದೊಳಗಿನ ಯೂತ್ ಗರ್ಲ್ಸ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು? ಓಕೆ, ಸರಿಯಾದಂಥ ಉತ್ತರ ಅಮೇರಾ ಕೋಸ್ಲಾ. ಆಪ್ಷನ್ ನಂಬರ್ 3 ಸರಿಯಾಗಿರತಕ್ಕಂಥದ್ದು. ಹಾಗಾದರೆ ಅಮೇರಾ ಕೋಸ್ಲಾ ಅವರ ಸಾಧನೆಯನ್ನು ಎಲ್ಲ ಡೀಟೇಲ್ಸನ್ನು ನೋಡೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇವಲ 14 ಇಯರ್ಸ್ ಓಲ್ಡ್ ಅಮೈರಾ ಕೋಸಾಲಾ ವಿನ್ಸ್ ಗೋಲ್ಡ್ ಅಟ್ 29th ನ್ಯಾಷನಲ್ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ 2025. ಹಾಗಾದರೆ 29ನೇ ಆವೃತ್ತಿಯ ನ್ಯಾಷನಲ್ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತ ಕೇಳಿದರೆ ನಮ್ಮ ಬೆಂಗಳೂರಿನಲ್ಲಿ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. 14 ವರ್ಷದ ನೋಡಿ ಅಮೀರಾ ಕೋಸ್ಲಾ ಡಿಸೆಂಬರ್ 26ರಿಂದ 29ರವರೆಗೆ
ಬೆಂಗಳೂರಿನಲ್ಲಿ ನಡೆದಂತಹ ಈ 29ರ NSCCನ 2025ರಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಈ ಚಾಂಪಿಯನ್‌ಶಿಪ್ಪನ್ನು ಭಾರತೀಯ ಪರ್ವತಾರೋಹಣ ಪ್ರತಿಷ್ಠಾನ IMF ಅಂತ ಕರೀತಾರೆ ಮತ್ತು ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಈ ಇಬ್ಬರ ಸಹಕಾರದೊಂದಿಗೆ ಈ ಚಾಂಪಿಯನ್‌ಶಿಪ್ಪನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇಲ್ಲಿ ಮುಖ್ಯವಾಗಿ ಅಮೀರಾ ಖೋಸ್ಲಾ ಚಾಂಪಿಯನ್ ಆಗಿದ್ದಾರೆ. ಸೊ ಇದು ಕೂಡ ನೆನಪಿರಬೇಕು. ಓಕೆ, ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ದಕ್ಷಿಣ ಧ್ರುವವನ್ನು ತಲುಪಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾರು ಪಾತ್ರವಾಗಿದ್ದಾರೆ? ಕಾಮ್ಯ ಕಾರ್ತಿಕೇಯನ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಆಲ್ರೆಡಿ ಕಾಮ್ಯ ಕಾರ್ತಿಕೇಯನ್ ನೋಡಿ 7 ಸ್ಟಾರ್ ಪರ್ವತಗಳು ಅಂತ ಏನು ಕರೀತಾರೆ, ಅಂದರೆ ಸಪ್ತ ಪರ್ವತಗಳು ಒಂದು ಸಾಲಿದೆ. ಆ ಸಪ್ತ ಪರ್ವತಗಳಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಒಂದು. ಸೊ ಈ ಅತ್ಯಂತ ದೊಡ್ಡ ಪರ್ವತಗಳನ್ನು ಆಲ್ರೆಡಿ ಇವರು ಏರಿದ್ದಾರೆ. ಸೊ ಈ ಮೂಲಕ ಕಾಮ್ಯ ಕಾರ್ತಿಕೇಯನ್ ಇದೀಗ ದಕ್ಷಿಣ ಧ್ರುವವನ್ನು ತಲುಪಿದಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೋಡಿ, ಸ್ಕೈಯಿಂಗ್ ದಕ್ಷಿಣ ಧ್ರುವ ಸುತ್ತಿ ಬಂದ ಕಾಮ್ಯ ಕಾರ್ತಿಕೇಯನ್ ಸಾಧನೆ. ಹಾಗಾದರೆ ಹದಿಹರೆಯದ ಕಾಮ್ಯ ಕಾರ್ತಿಕೇಯನ್ ದಕ್ಷಿಣ ಧ್ರುವಕ್ಕೆ ಸ್ಕೀಯಿಂಗ್ ಮಾಡುವ ಮೂಲಕ ಈ ಸಾಧನೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಮತ್ತು ವಿಶ್ವದ 2ನೇ ಕಿರಿಯ ಮಹಿಳೆ ಎಂಬ ಇತಿಹಾಸ ನಿರ್ಮಿಸಿದ್ದಾರೆ. ನೋಡಿ, 2 ಪಾಯಿಂಟ್ ಇದೆ ಅಲ್ಲಿ. ಓಕೆ, ಸೊ ಈ ಸಾಧನೆ ಮಾಡಿದಂತಹ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಮತ್ತು ವಿಶ್ವದ 2ನೇ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇವರು. ಓಕೆ, ಭಾರತೀಯ ನೌಕಾಪಡೆಯ ಅಧಿಕಾರಿಯೊಬ್ಬರ ಪುತ್ರಿ ಇವರು. ಸೊ ಅಲ್ಲಿ -30°C ಅತಿ ಶೀತದ ಹವಾಮಾನ ಇರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಅವರು ಸುಮಾರು 115 ಕಿಲೋಮೀಟರ್ ದೂರವನ್ನು ಸತತವಾಗಿ ಸ್ಲೆಡ್ ಎಳೆಯುತ್ತಾ ಕ್ರಮಿಸಿ ಈ ಗುರಿ ತಲುಪಿದ್ದಾರೆ. ಓಕೆ, ಸೊ ಆಲ್ರೆಡಿ ಇವರು ಕಳೆದ ಡಿಸೆಂಬರ್ನಲ್ಲೇ ವಿಶ್ವದ 7 ಅತಿ ಎತ್ತರದ ಶಿಖರಗಳು, ನಾನು ಹೇಳಿದಂತೆ ಸಪ್ತ ಶಿಖರಗಳು ಅಂತ ಕರೀತಾರೆ. ಓಕೆ, 7 ಅತಿ ಎತ್ತರದ ಶಿಖರಗಳನ್ನು ಏರಿದಂತಹ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ನೋಡಿ, ಗಮನಿಸಿ, ಈ ಪಾಯಿಂಟ್ ಗಮನಿಸಿ. ವಿಶ್ವದ 7 ಅತಿ ಎತ್ತರದ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಅವರು ಆಫ್ರಿಕಾದ ಮೌಂಟ್ ಕಿಲಿಮಾಂಜರೋ, ಇನ್ನು ಯುರೋಪಿನ ಮೌಂಟ್ ಎಲ್ಬ್ರೋಸ್ ಆಗಿರ್ಬೋದು, ಆಸ್ಟ್ರೇಲಿಯಾದ ಮೌಂಟ್ ಕೋಸಿಯಸ್ಕೋ ಆಗಿರ್ಬೋದು, ದಕ್ಷಿಣ ಅಮೆರಿಕದ ಮೌಂಟ್ ಆಂಕಾಂಗೋವಾ ಆಗಿರ್ಬೋದು, ಉತ್ತರ ಅಮೆರಿಕದ ಮೌಂಟ್ ಡೆನಾಲಿ, ಏಷ್ಯಾದ ಮೌಂಟ್ ಎವರೆಸ್ಟ್ ಮತ್ತು ಅಂತಿಮವಾಗಿ ತಮ್ಮ 17ನೇ ವಯಸ್ಸಿನಲ್ಲೇ ಮೌಂಟ್ ವಿನ್ಸನ್ ಮ್ಯಾಸಿಫ್ ಶಿಖರಗಳನ್ನು ಏರಿ ಸಾಧನೆ ಮಾಡಿದ್ದಾರೆ. ಸೊ ಇವರು ನೋಡಿ, ಸಪ್ತ ಖಂಡಗಳೇನಿದ್ದಾವೆ, ಸೊ ಈ ಖಂಡಗಳಾದ್ಯಂತ ಇರತಕ್ಕಂಥ ಅತಿ ದೊಡ್ಡ ಪರ್ವತಗಳನ್ನು ಏರಿದಂತಹ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸೊ ಇದು ಕೂಡ ಗಮನಿಸಬೇಕು ನೀವು. ನೋಡಿ, ಯುರೋಪಿನ ಅಂದರೆ ಆಫ್ರಿಕಾದ ಅತಿ ದೊಡ್ಡ ಪರ್ವತ ಅಂದರೆ ಅದು ಮೌಂಟ್ ಕಿಲಿಮಾಂಜರೋ. ಸೊ ಯುರೋಪಿನ ಅತಿ ದೊಡ್ಡ ಪರ್ವತ ಅಂದರೆ ಅದು ಮೌಂಟ್ ಎಲ್ಬ್ರೋಸ್ ಆಗಿರ್ಬೋದು. ಆಸ್ಟ್ರೇಲಿಯಾ ಅತಿ ದೊಡ್ಡ ಪರ್ವತ ಮೌಂಟ್ ಕೋಸಿಯಸ್ಕೋ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಪರ್ವತ ಮೌಂಟ್ ಆಂಕಾಂಗೋವಾ. ಉತ್ತರ ಅಮೆರಿಕದ ಅತಿ ದೊಡ್ಡ ಪರ್ವತ ಮೌಂಟ್ ಡೆನಾಲಿ. ಏಷ್ಯಾದ ಅತಿ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್. ಹೀಗೆ ಅವರು ತಮ್ಮ ಕೇವಲ 17ನೇ ವಯಸ್ಸಿನಲ್ಲೇ ಅದಕ್ಕಿಂತ ಮುಂಚೆನೇ ಈ ಸಾಧನೆ ಮಾಡಿದ್ದಾರೆ. 17ನೇ ವಯಸ್ಸಿನಲ್ಲಿ ಮೌಂಟ್ ವಿನ್ಸನ್ ಮ್ಯಾಸಿಫ್ ಶಿಖರಗಳನ್ನು ಏರಿದಂಥವರು. ಸೊ ಇವರ ಈ ಸಾಧನೆಗೆ ನೀವು ಗಮನಿಸಬಹುದು. ಈ ಸಾಧನೆಯನ್ನು ಮೆಚ್ಚಿದಂತಹ ಭಾರತ ಸರ್ಕಾರ ಇವರಿಗೆ 2021ರಲ್ಲಿ ರಾಷ್ಟ್ರೀಯ ಬಾಲ ಪುರಸ್ಕಾರ, ಅದರ ಜೊತೆಗೆ ಇವರು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಪದಕ ವಿಜೇತೆಯೂ ಕೂಡ ಆಗಿದ್ದಾರೆ. ಸೊ ಇವೆಲ್ಲ ಪಾಯಿಂಟ್ ಕೂಡ ನೆನಪಿರಲಿ. ಸೊ ಇಷ್ಟು ಮಾಹಿತಿ ಇವರಿಗೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ಗಮನಿಸೋಣ ಬನ್ನಿ. ನೋಡಿ, ಅಮೆಜೋನಿಯನ್ ಕೊಂಡಿ ಇಲ್ಲದ ಜೇನುನೊಣಗಳು. ಓಕೆ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಅಮೆಜೋನಿಯನ್ ಸ್ಟಿಂಗ್ಲೆಸ್ ಬೀಸ್ ಅಂತ ಕರೀತವೆ ಅಷ್ಟೇ. ಅಂದರೆ ಕೊಂಡಿ ಇರೋದಿಲ್ಲ ಅದಕ್ಕೆ. ಅಮೆಜಾನ್ನಲ್ಲಿ ಇರತಕ್ಕಂತಹ ಈ ಜೇನುನೊಣಗಳೇನಿದ್ದಾವೆ ಅದಕ್ಕೆ ಕೊಂಡಿ ಇರುವುದಿಲ್ಲ. ಮುಂದೆ ಕೊಂಡಿ ಇರ್ತವೆ ಜೇನುನೊಣಗಳಿಗೆ. ಅಂದರೆ ಸೊ ಚೇಳಿನ ಕೊಂಡಿ ಇರ್ತಾವಲ್ಲ, ಯಾವುದೇ ರೀತಿ ಕೊಂಡಿ ಇರುತ್ತೆ. ಸೊ ಆ ಕೊಂಡಿ ಈ ಜೇನುನೊಣಗಳಿಗಿಲ್ಲ. ಸೊ ಆ ಕಾರಣಕ್ಕೆ ಇವುಗಳನ್ನು ಅಮೆಜಾನ್ ಸ್ಟಿಂಗ್ಲೆಸ್ ಬೀಸ್ ಅಂತ ಕರೀತಾರೆ. ಇತ್ತೀಚೆಗೆ ಯಾವ ದೇಶದಿಂದ
ಕಾನೂನು ಹಕ್ಕುಗಳು ನೋಡಿ ಲೀಗಲ್ ರೈಟ್ಸ್ ಅಂತ ಕರೀತಾರೆ. ಲೀಗಲ್ ರೈಟ್ಸನ್ನು ಪಡೆದಂತಹ ವಿಶ್ವದ ಮೊಟ್ಟ ಮೊದಲ ಕೀಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸರಿಯಾದಂಥ ಉತ್ತರ ಪೆರು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಅಮೆಜೋನಿಯನ್ ಸ್ಟೈನ್ಲೆಸ್ ಬೀಸ್ ಫಸ್ಟ್ ಇನ್ಸೆಕ್ಟ್ ಟು ಗೆಟ್ ಲೀಗಲ್ ರೈಟ್ ಇನ್ ದ ವರ್ಲ್ಡ್. ಓಕೆ, ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಕೀಟ ವಿಶ್ವದ ಮೊಟ್ಟ ಮೊದಲ ಕೀಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪೆರುವಿನ ಸ್ಥಳೀಯ ಪುರಸಭೆಗಳು ಅಂಗೀಕರಿಸಿದಂತಹ ಒಂದು ಹೆಗ್ಗುರುತಿದು. ಸೊ ಈ ಮೂಲಕ ಈ ಲೀಗಲ್ ರೈಟ್ಸನ್ನು ಪಡೆದುಕೊಂಡಿರ್ತಕ್ಕಂಥ ಇವುಗಳಿಗೆ ಏನು ಸಿಗುತ್ತೆ ಅಂತ ಕೇಳಿದರೆ, ಅವುಗಳ ಅಸ್ತಿತ್ವ, ಬದುಕುವ ಮತ್ತು ಅಭಿವೃದ್ಧಿ ಹೊಂದುವ ಹಕ್ಕನ್ನು ಗುರುತಿಸುತ್ತದೆ ಈ ಒಂದು ಲೀಗಲ್ ರೈಟ್. ಈ ಹಂತವು ಅಮೆಜಾನ್ ಮಳೆಕಾಡಿನ ಪರಿಸರ ವ್ಯವಸ್ಥೆಯಲ್ಲೇ ಪರಾಗಸ್ಪರ್ಶಗಳಾಗಿ ಅವುಗಳ ನಿರ್ಣಾಯಕ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಇಷ್ಟು ಮಾಹಿತಿ 5ನೇ ಕ್ವಶನ್ನು. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. 2026ರಲ್ಲಿ ಕೆಳಗಿನ ಯಾವ ದೇಶವು ಆರ್ಟಿಮಿಸ್ ಸೆಕೆಂಡನ್ನು ಉಡಾವಣೆ ಮಾಡಲು ಸಿದ್ಧತೆ ನಡೆಸುತ್ತಿದೆ? ಸೊ ಯಾವ ದೇಶ ಅಂತ ಕೇಳೋಕ್ಕೆ ಮುಂಚೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಏಜೆನ್ಸಿ, ಓಕೆ, ಯಾವ ಅಂತಾರಾಷ್ಟ್ರೀಯ ಏಜೆನ್ಸಿ ಅಂತ ನಾಸಾ ಎಲ್ಲಿದೆ? ಸೊ ಅಮೇರಿಕದ ಅತಿ ದೊಡ್ಡ ಸಂಸ್ಥೆಯಾಗಿದೆ. ಓಕೆ, ಅಮೇರಿಕದ ಬಾಹ್ಯಾಕಾಶ ಉಡಾವಣಾ ಸಂಸ್ಥೆ ಅದು. ಓಕೆ, ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ ನಾಸಾ. ಓಕೆ, ಈ ಮೂಲಕ ಗಮನಿಸಬಹುದು ನೀವು ಆರ್ಟಿಮಿಸ್ ಸೆಕೆಂಡನ್ನು ಉಡಾವಣೆ ಮಾಡಲು ಸಿದ್ಧತೆ ನಡೆಸಿಕೊಂಡಿದೆ. ಓಕೆ, ತಿದ್ದುಪಡಿ ಮಾಡಿದೆ ನೋಡಿ. ಕೆಳಗಿನ ಯಾವ ಸಂಶೋಧನಾ ಸಂಸ್ಥೆಯು ಆರ್ಟಿಮಿಸ್ ಸೆಕೆಂಡನ್ನು ಉಡಾವಣೆ ಮಾಡಲು ಸಿದ್ಧತೆ ನಡೆಸಿದೆ ಅಂತ ಕೇಳಿದರೆ ನಾಸಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಾಸಾ ಒಂದು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಏನಿದು ಆರ್ಟಿಮಿಸ್? ನೋಡಿ, ದಿ ಆರ್ಟಿಮಿಸ್ ಸೆಕೆಂಡ್ ಮಿಷನನ್ನು ಲಾಂಚ್ ಮಾಡಲು ಸಿದ್ಧತೆ ನಡೆಸ್ತಾ ಇದೆ. ಹಾಗಾದರೆ ಈ ಆರ್ಟಿಮಿಸ್ನ ಉದ್ದೇಶವೇನು? ಈ ಆರ್ಟಿಮಿಸ್ನಲ್ಲಿ 4 ವ್ಯಕ್ತಿಗಳು ಅಂತರಿಕ್ಷಕ್ಕೆ ಜಿಗಲಿದ್ದಾರೆ. ಓಕೆ, ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಜಾಗತಿಕ ವೇದಿಕೆಯಲ್ಲಿ ನಾಸಾ ಆರ್ಟಿಮಿಸ್ ಸೆಕೆಂಡನ್ನು ಸಿದ್ಧಪಡಿಸುತ್ತದೆ. ಪ್ರಸ್ತುತ ಫೆಬ್ರವರಿ 5, 2026ಕ್ಕಿಂತ ಮುಂಚಿತವಾಗಿ ಇದನ್ನು ನಿಗದಿಪಡಿಸಲಾಗಿದೆ. ಈ ಕಾರ್ಯಾಚರಣೆಯು ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ನಿಂದ ಉಡಾವಣೆ ಮಾಡಲಾದಂತಹ ಓರಿಯನ್ ಬಾಹ್ಯಾಕಾಶ ನೌಕೆಯಲ್ಲಿ 4 ಗಗನಯಾತ್ರಿಗಳನ್ನು ಹೊತ್ತೊಯ್ಯಲಿದೆ. ನೋಡಿ, ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ಏನಿದೆ, ಇದರಿಂದ ಓರಿಯನ್ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗ್ತಾ ಇದೆ. ಈ ಓರಿಯನ್ನಲ್ಲೇ ಈ 4 ಗಗನಯಾತ್ರಿಗಳು ನಾನು ಮೇಲೆ ತೋರಿಸಿದಂತೆ ಅವರನ್ನು ಹೊತ್ತೊಯ್ಯಲಿದೆ ಈ ಓರಿಯನ್ ಬಾಹ್ಯಾಕಾಶ ನೌಕೆ. ಸೊ ಯಾವುದು ಉಡಾವಣೆ ಮಾಡುವ ಒಂದು ರಾಕೆಟ್ ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್. ಓಕೆ, ಆರ್ಟಿಮಿಸ್ ಸೆಕೆಂಡ್ ಮಾನವರನ್ನು ಭೂಮಿಯ ಕೆಳಕಕ್ಷೆ, ನೋಡಿ ಭೂಮಿಯ ಕೆಳಕಕ್ಷೆಯಿಂದ ಆಚೆಗೆ ಮತ್ತು ಚಂದ್ರನ ಸುತ್ತ ಕಳುಹಿಸುವ ಒಂದು ಪ್ರಮುಖ ಜವಾಬ್ದಾರಿ ಹೊಂದಿದೆ. 1972ರಲ್ಲಿ ಅಪೋಲೋ 17 ನಂತರ ಅಂತಹ ಮೊಟ್ಟಮೊದಲ ಪ್ರಯಾಣವನ್ನು ಇದು ಗುರುತಿಸುತ್ತದೆ. ಈ ಕಾರ್ಯಾಚರಣೆಯು ಚಂದ್ರನ ಆಚೆಗೆ ಕನಿಷ್ಠ 5,000 ನಾಟಿಕಲ್ ಮೈಲುಗಳಷ್ಟು ದೂರ ಪ್ರಯಾಣಿಸಲಿದ್ದು, ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಹೊಸ ದೂರದ ದಾಖಲೆಯನ್ನು ಸ್ಥಾಪಿಸಲಿದೆ. ಆರ್ಟಿಮಿಸ್ ಸೆಕೆಂಡ್ 1972ರ ನಂತರ ಭೂಮಿಯ ಕಕ್ಷೆಯನ್ನು ಮೀರಿ ನಾಸಾದ ಮೊದಲ ಸಿಬ್ಬಂದಿ ಕಾರ್ಯಾಚರಣೆ ಇದಾಗಿದೆ. ನಾಸಾ ಬಗ್ಗೆ ನೋಡಿ. ನಾಸಾ ಸ್ಥಾಪನೆಯಾಗಿದ್ದು ಜುಲೈ 29, 1958ರಲ್ಲಿ. ವಾಷಿಂಗ್ಟನ್ DC ಕೇಂದ್ರ ಕಚೇರಿ ಇದೆ, ಹೆಡ್ ಕ್ವಾರ್ಟರ್. ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಮೋಸ್ಟ್ ಇಂಪಾರ್ಟೆಂಟು ರೀಸೆಂಟಾಗಿ ನೇಮಕಗೊಂಡಿದ್ದಾರೆ ಜೆರೆಡ್ ಐಸಾಕ್ಮನ್. ಇದ್ರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನಾಸಾದ ನೂತನ CEO ಅಥವಾ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೇವೆ, ಕಾರ್ಯನಿರ್ವಾಹಕರು ಇವರು. ಅಡ್ಮಿನಿಸ್ಟ್ರೇಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಜೆರೆಡ್ ಐಸಾಕ್ಮನ್. ಓಕೆ, ರೀಸೆಂಟಾಗಿ ಇದು ಕೂಡ ಕರೆಂಟ್ ಅಫೇರ್ಸು, ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ವಿಂಟರ್ ಸ್ಟಾರ್ಮ್, ನೋಡಿ ವಿಂಟರ್ ಸ್ಟಾರ್ಮ್ ಆಗಿರತಕ್ಕಂಥ ಹೆಜ್ರಾ ಕೆಳಗಿನ ಯಾವ ದೇಶವನ್ನು ಅಪ್ಪಳಿಸಿದೆ? ಸರಿಯಾದಂಥ ಉತ್ತರ ಅಮೇರಿಕಾ. ಓಕೆ, ಯುನೈಟೆಡ್ ಸ್ಟೇಟ್ಸ್ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ನೋಡಿ, ಇದೊಂದು ವಿಂಟರ್ ಸ್ಟಾರ್ಮ್ ಆಗಿದೆ, ಚಳಿಗಾಲದ ಒಂದು ಸ್ಟಾರ್ಮ್ ಇದು, ಹೆಜ್ರಾ ಅಂತ ಕರೀತಾರೆ. ಸೊ US ಅಪ್ಪಳಿಸಿರ್ತಕ್ಕಂಥ ಒಂದು ಬಾಂಬ್ ಸೈಕ್ಲೋನ್ ಇದು. ನೋಡಿ, ಇದೊಂದು ಬಾಂಬ್ ಸೈಕ್ಲೋನ್ ಆಗಿದೆ. ಹಾಗಾದರೆ
ಕೇಳ್ಬೋದು ನಿಮಗೆ ಏಜ್ರಾ ಎಂಬುದು ಒಂದು ಏನಂತ, ಇದೊಂದು ಸೈಕ್ಲೋನ್ ಅಂತ ನಿಮಗೆ ನೆನಪಿರಬೇಕು ಸ್ನೇಹಿತರೆ. ಇದೊಂದು ಸೈಕ್ಲೋನು. ಸೊ ಇದು ಕೂಡ ಇಂಪಾರ್ಟೆಂಟು. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA ಚಳಿಗಾಲದ ಬಿರುಗಾಳಿ ಅಂತ ಕರೀತಾರೆ. ಅಂದರೆ ವಿಂಟರ್ ಸ್ಟಾರ್ಮ್, ಚಳಿಗಾಲದ ಬಿರುಗಾಳಿ ಇದು. ಇದರ ಹೆಸರು ಏಜ್ರಾ. ಓಕೆ, ಇದೊಂದು ಬಾಂಬ್ ಸೈಕ್ಲೋನ್ ಆಗಿ ವೇಗವಾಗಿ ತೀವ್ರಗೊಂಡಿತು. ಈ ಮುಖ್ಯವಾಗಿ ಇಲ್ಲಿ ಏನು ಸಂಭವಿಸುತ್ತದೆ, ಹಿಮಪಾತಗಳು, ಬಲವಾದಂತಹ ಗಾಳಿ ಬೀಸುತ್ತದೆ, ವಿದ್ಯುತ್ ಕಡಿತ ಇದರಿಂದ ಉಂಟಾಗುತ್ತದೆ. ಈ ಎಲ್ಲ ಕಾರಣದಿಂದಾಗಿ 58 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಚಳಿಗಾಲದ ಬಿರುಗಾಳಿಗೆ ಅಂದರೆ ವಿಂಟರ್ ಸ್ಟಾರ್ಮ್ಗೆ ಎಚ್ಚರಿಕೆ ಹೊಂದಿದ್ದಾರೆ ಎಂದು ಅಲ್ಲಿನ ಹವಾಮಾನ ಸಂಸ್ಥೆ ತಿಳಿಸಿದೆ. ಸೊ ಏಜ್ರಾ ಬಗ್ಗೆ ನೆನಪಿರಲಿ, ಇದೊಂದು ಸೈಕ್ಲೋನ್ ಅಂತಕ್ಕಂಥದ್ದು ನೆನಪಿರಲಿ, ಇದು ಅಮೇರಿಕದಲ್ಲೇ ಕಂಡುಬರುತ್ತದೆ ಅಂತಕ್ಕಂಥದ್ದು ಕೂಡ ನೆನಪಿರಲಿ. ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಭಾರತದ ರಸ್ತೆ ಜಾಲವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದಂಥ ಉತ್ತರ 2ನೇ ಸ್ಥಾನ. ಸೊ ಅತ್ಯಂತ ಪ್ರಮುಖ ಮಾಹಿತಿ ಇದು. 2ನೇ ಸ್ಥಾನದಲ್ಲಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೋಡಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಂಡಿಯಾಸ್ ಹೈವೇ ನೆಟ್ವರ್ಕ್ ಕ್ರಾಸಸ್ 1.46 lakh ಕಿಲೋಮೀಟರ್ ಟು ಬಿಕಮ್ಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಈ ಮೂಲಕ ಭಾರತ ನೋಡಿ 1.46 ಲಕ್ಷ ಕಿಲೋಮೀಟರ್ ಇದೀಗ ಹೈವೇಗಳನ್ನು ಅಂದರೆ ಹೈವೇಗಳಾದ್ಯಂತ ನೆಟ್ವರ್ಕ್ ಮಾಡಿದೆ. ಸೊ ಈ ಮೂಲಕ 2ನೇ ವಿಶ್ವದ ಅತಿದೊಡ್ಡ ಈ ನೆಟ್ವರ್ಕ್ ಹೊಂದಿರತಕ್ಕಂತಹ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ ನೋಡಿ, ಕಳೆದ 11 ವರ್ಷಗಳಲ್ಲೇ ಭಾರತದ ರಸ್ತೆ ಜಾಲವು ತ್ವರಿತಗತಿಯಲ್ಲೇ ವಿಸ್ತರಿಸಿದೆ. ವಿಶ್ವದ 2ನೇ ಅತಿದೊಡ್ಡ ರಾಷ್ಟ್ರವಾಗಿದೆ. ದೇಶದಲ್ಲಿ ಗಮನಿಸಬಹುದು 1.46.560 ಕಿಲೋಮೀಟರ್ ಅಂದರೆ 1,46,560 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳಿವೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇ, ಇದನ್ನು ಗಮನಿಸಬೇಕು. ಟೋಟಲಾಗಿ ಕೇವಲ ನ್ಯಾಷನಲ್ ಹೈವೇ ಎಷ್ಟಿದೆ ಅಂತ ಕೇಳಿದರೆ 1,46,560 ಕಿಲೋಮೀಟರ್ ನಿರ್ಮಾಣವಾಗಿದೆ. ಜೊತೆಗೆ ಈ ಕಾರ್ಯಾಚರಣೆಯ ಪ್ರವೇಶ ನಿಯಂತ್ರಿತ ಹೈಸ್ಪೀಡ್ ಕಾರಿಡಾರ್ಗಳು, ಎಕ್ಸ್ಪ್ರೆಸ್ ವೇಗಳು, ಇದರ ಉದ್ದವು 2014ರಲ್ಲಿ 93 ಕಿಲೋಮೀಟರ್ ಇತ್ತು. ಇದೀಗ ಇದರ 2025ರ ಅಂತ್ಯದ ವೇಳೆಗೆ 3,052 ಕಿಲೋಮೀಟರ್ಗಳಿಗೆ ಏರಿಕೆಯಾಗಿದೆ. ಜೊತೆಗೆ ನೋಡಿ, ಭಾರತ ಸರ್ಕಾರ ಭಾರತ್ ಮಾಲಾ ಪರಿಯೋಜನೆ ಆಗಿರ್ಬೋದು, ಅದರ ಜೊತೆಗೆ NHDP ಸೇರಿದಂತೆ, ಜೊತೆಗೆ SARDP ನೋಡಿ, NE ಅದರಲ್ಲಿ LWE ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ. ಸೊ ಇವೆಲ್ಲವೂ ನೆರವಿನೊಂದಿಗೆ ಬೃಹತ್ ರಸ್ತೆ ಜಾಲವನ್ನು ಹೊಂದಿದೆ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಜನವರಿ 2026ರಲ್ಲಿ ಭಾರತದಲ್ಲಿ ರಾಷ್ಟ್ರವ್ಯಾಪಿ ವಾಯ್ಸ್ ಓವರ್ ವೈಫೈ ಸೇವೆ, ಗಮನಿಸಿ, ನೇಷನ್ ವೈಡ್ ವಾಯ್ಸ್ ಓವರ್ ವೈಫೈ ಅಂತ ಕರಿತೇವೆ. ನೋಡಿ ವೈಫೈ ಅಂತ ಕರೀತಾರೆ ಈ ಸರ್ವಿಸ್ ಇದು. ಈ ಸೇವೆಗಳನ್ನು ಯಾವ ಸಾರ್ವಜನಿಕ ವಲಯದ ಟೆಲಿಕಾಂ ಕಂಪನಿ ಬಿಡುಗಡೆ ಮಾಡಿದೆ? ಸರಿಯಾದಂಥ ಉತ್ತರ BSNL, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಇದನ್ನು ಬಿಡುಗಡೆ ಮಾಡಿದೆ. ಈ ಒಂದು ಮಾಹಿತಿಯನ್ನು ನೋಡಿ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಅಂದರೆ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬೇಕು ನೀವು. BSNL ಲಾಂಚ್. ಸೊ ಇದು ವಾಯ್ಸ್ ಓವರ್ ವೈಫೈ, ನೋಡಿ ವೈಫೈ ಅಂತ ಕರೀತಾರೆ, ಇಲ್ಲಿಂದ ನೆನಪಿರಬೇಕಿದು. ಇದೊಂದು ಸರ್ವಿಸ್ ಆಗಿದೆ ವಾಯ್ಸ್ ಓವರ್ ವೈಫೈ ಎಂಬುದು. ಇದನ್ನು ಭಾರತದಾದ್ಯಂತ ಇದೀಗ ಲಾಂಚ್ ಮಾಡಿದೆ ನೋಡಿ. ನೇಷನ್ ವೈಡ್ ಅಕ್ರಾಸ್ ಆಲ್ ಸರ್ಕಲಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. BSNL ಭಾರತದ ಎಲ್ಲ ಟೆಲಿಕಾಂ ವಲಯಗಳಲ್ಲಿ ವಾಯ್ಸ್ ಓವರ್ ವೈಫೈಯನ್ನು ಪ್ರಾರಂಭಿಸಿದೆ. ಇದನ್ನು ವೈಫೈ ಕಾಲಿಂಗ್ ಎಂದು ಕರೆಯಲಾಗುತ್ತದೆ. ವಾಯ್ಸ್ ಓವರ್ ವೈಫೈ ಒಂದೇ ಮೊಬೈಲ್ ಸಂಖ್ಯೆ ಮತ್ತು ಡಯಲ್ ಬಳಸಿ ವೈಫೈ ನೆಟ್ವರ್ಕ್ ಮೂಲಕ ಧ್ವನಿ ಕರೆಗಳು, ಸಂದೇಶಗಳನ್ನು ಅನುಮತಿಸುತ್ತದೆ. ನೋಡಿ, ಇನ್ನು ಮುಂದೆ ನೀವು ಒಂದೇ ಕರೆಯ ಮೂಲಕ ಅಂದರೆ ಒಂದೇ ಮೊಬೈಲ್ ಸಂಖ್ಯೆ ಡಯಲರ್ ಬಳಸಿ
ಅವು ಧ್ವನಿ ಕರೆಗಳು, ಸಂದೇಶಗಳನ್ನು ಅಂದರೆ ಫೋನ್ ಮಾಡಬಹುದು ಮತ್ತು ಮೆಸೇಜ್ಗಳನ್ನು ಕಳಿಸುವ ಒಂದು ವ್ಯವಸ್ಥೆಯನ್ನು ಇದು ಕಲ್ಪಿಸುತ್ತದೆ. ಮುಖ್ಯವಾಗಿ ಮನೆಗಳು, ನೆಲಮಾಳಿಗೆಗಳು, ಕಚೇರಿಗಳು, ದೂರದ ಪ್ರದೇಶಗಳಂತಹ ದುರ್ಬಲ ಮೊಬೈಲ್ ಸಿಗ್ನಲ್ ಪ್ರದೇಶಗಳಲ್ಲೇ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ನೆಕ್ಸ್ಟು 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಗೋವಾದಲ್ಲಿ ಹೊಸದಾಗಿ ಘೋಷಿಸಲಾದಂತಹ 3ನೇ ಜಿಲ್ಲೆಯ ಹೆಸರೇನು? ಸರಿಯಾದಂಥ ಉತ್ತರ ಕುಶಾವತಿ. ಗೋವಾ ಇದೀಗ 3ನೇ ಜಿಲ್ಲೆಯನ್ನು ಸ್ಥಾಪಿಸಿದೆ, ಅದರ ಹೆಸರೇ ಕುಶಾವತಿ. ಈಗ ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಮಾಹಿತಿ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಇದೆ. ದಕ್ಷಿಣ ಗೋವಾದ ಮೂಲಕ ಹರಿತಕ್ಕಂತಹ ಪ್ರಾಚೀನ ಕುಶಾವತಿ ನದಿ ಇದೆ. ಈ ಕುಶಾವತಿ ನದಿಯ ನಂತರ ಗೋವಾ ತನ್ನ 3ನೇ ಜಿಲ್ಲೆಯನ್ನು ಸ್ಥಾಪಿಸಿದೆ, ಅದರ ಹೆಸರೇ ಕುಶಾವತಿ. ಈ ನದಿಯು ಚಾಲುಕ್ಯ ರಾಜವಂಶದಂತಹ ಐತಿಹಾಸಿಕ ಕಾಲದ ಗೋವಾದ ಪ್ರಾಚೀನ ಭೌಗೋಳಿಕತೆ, ಸಂಸ್ಕೃತಿ, ಜೀವನೋಪಾಯ ಮತ್ತು ಪರಿಸರ ಗುರುತನ್ನು ಪ್ರತಿಬಿಂಬಿಸುತ್ತದೆ. ನದಿಯ ಉದ್ದಕ್ಕೂ ಲ್ಯಾಟರೈಟ್ ಕಲ್ಲುಗಳ ಮೇಲಿನ ನೋಡಿ ಉಸ್ಕಲಿಮಲ್ ಶಿಲಾಲಿಪಿಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹ ಆರಂಭಿಕ ಮಾನವ ವಸಾಹತುವನ್ನು ಇದು ತೋರಿಸುತ್ತದೆ. ನೆಕ್ಸ್ಟ್ ನೋಡಿ, ಇವತ್ತಿನ ಪ್ರಶ್ನೆಗಳು ನಿಮಗೆ. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. 1ನೇ ಕ್ವಶನ್, ಭಾರತ್ ಮಾಲಾ ಪರಿಯೋಜನಾ ಯಾವ ವಲಯವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ? ನೋಡಿ, ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಈ ಯೋಜನೆ ಅಂತ ಅಂದರೆ ಕೃಷಿ ವಲಯನೋ, ಕೈಗಾರಿಕೆನೋ, ರಸ್ತೆ ಸಾರಿಗೆನೋ, ಈ ರೀತಿ ವಲಯಗಳಿದಾವಲ್ಲ, ಯಾವ ವಲಯವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ? 2ನೇದಾಗಿ 29ನೇ ರಾಷ್ಟ್ರೀಯ ಕ್ರೀಡಾ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ 2025 ಎಲ್ಲಿ ನಡೆಯಿತು? ಓಕೆ, ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.